ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ಗ್ರೌಂಡಲ್ಲಿ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತೇಳಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ನಾನು ಈಗ ಬಂದಿರೋದು ನಮ್ಮ ಊರ ಹತ್ರ ಗ್ರೀನ್ ಹೌಸಲ್ಲಿ ಏನೇನು ಬೆಳೀತಾರೆ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ಯಾವ ಥರ ಬೆಳೀತಾರೆ ಮತ್ತು ಏನೆಲ್ಲ ಬೆಳೆದಿರ್ತಾರೆ ಅಂಥೇಳಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಗ್ರೀನ್ ಹೌಸ್ಗೆ ಬಂದ್ವಿ. ನೀವು ನೋಡ್ತಾ ಇದ್ದೀರಾ, ಗ್ರೀನ್ ಹೌಸಲ್ಲಿ ಹೂವು ಬೆಳೆದಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಗ್ರೀನ್ ಹೌಸ್ ಎಲ್ಲ ಕಟ್ಟೋದಕ್ಕೆ ಎಷ್ಟು ಬೇಕಾಗುತ್ತೆ ಮತ್ತು ಇಲ್ಲೆಲ್ಲ ಯಾವ ಥರ ಏನೇನು ತರಕಾರಿಗಳಾಗ್ತಾರೆ, ಯಾವ ಥರ ಹೂವುಗಳೆಲ್ಲ ಬೆಳೀತಾರೆ ಅಂಥೇಳಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಫಾಲೋ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಇದು ಗ್ರೀನ್ ಹೌಸು. ಈ ಗ್ರೀನ್ ಹೌಸ್ನ ಬಿಲ್ಡ್ ಮಾಡೋದಕ್ಕೆ 35 ಇಂದ 80 ಲ್ಯಾಕ್ಸ್ ಆಗುತ್ತೆ ಪರ್ ಎಕರೆಗೆ. ಯಾಕೆ ಅಂದರೆ ಈ ಗ್ರೀನ್ ಹೌಸ್ನ ಬಿಲ್ಡ್ ಮಾಡೋದಕ್ಕೆ ಈ ಥರ ಕಂಬಗಳೆಲ್ಲ ಯೂಸ್ ಮಾಡಿರ್ತಾರೆ ಮತ್ತು ಈ ಥರ ಎಲ್ಲ ಟಾರ್ಪಾಲಿನ್ ಯೂಸ್ ಮಾಡಿರ್ತಾರೆ. ಮತ್ತು ಮೇಲ್ಗಡೆ ಈ ಕೀಟನಾಶಕಗಳೆಲ್ಲ ಬರ್ಕೊಡ್ದು ಮೇಲೆಗಡೆಯಿಂದ ಮತ್ತು ವಾಲ್ ಸೈಡೆಲ್ಲ ಬರ್ಕೊಡ್ದು ಅಂಥೇಳಿ ಅವರು ಇದನ್ನೆಲ್ಲ ತಂದು ಅಳವಡಿಸಿರ್ತಾರೆ. ಇದೆಲ್ಲ ಕಾಸ್ಟ್ಲಿಯಾಗಿರುತ್ತೆ. ಅದಕ್ಕೋಸ್ಕರ ಒಂದು ಎಕರೆಗೆ 35 ಇಂದ 80 ಲ್ಯಾಕ್ಸ್ ಆಗುತ್ತೆ. ಇದು ಹಸಿರು ಮನೆ ತಂತ್ರಜ್ಞಾನ ಅಂಥೇಳಿ ಇದನ್ನೆಲ್ಲ ಬಳಸಿ ಈ ಥರ ಕಂಟ್ರೋಲ್ ಕಂಡೀಷನ್ಸಲ್ಲಿ ಈ ಥರ ಹೂಗಳನ್ನೆಲ್ಲ ಬೆಳೆದಿರ್ತಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಹೂಗಳಿಗೆಲ್ಲ ಅಂದರೆ ಈ ಗ್ರೀನ್ ಹೌಸಲ್ಲಿ ಈ ಹೂಗಳಿಗೆ ಯಾಕೆ ಅಷ್ಟೊಂದು ಅಮೌಂಟ್ ಪೇ ಮಾಡಿ ಈ ಹೂಗಳನ್ನೆಲ್ಲ ಬೆಳೀತಾರೆ ಅಂತಂದರೆ, ಔಟ್ಸೈಡು ತಾಪಮಾನ ಮತ್ತು ಗಾಳಿ ಮತ್ತು ನೀರು ಮಳೆಯೆಲ್ಲ ಜಾಸ್ತಿ ಆಗೋದ್ರಿಂದ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥರ ಗ್ರೀನ್ ಹೌಸನ್ನ ಬಿಲ್ಡ್ ಮಾಡ್ತಾರೆ. ಮತ್ತು ಈ ಗ್ರೀನ್ ಹೌಸು ಬಿಲ್ಡ್ ಮಾಡೋದ್ರಿಂದ ಜಾಸ್ತಿ ಮಳೆ ಬರೋದು ಮತ್ತು ಕೀಟನಾಶಕಗಳೆಲ್ಲ ಬಂದು ಈ ಬೆಳೆನೆಲ್ಲ ಹಾಳು ಮಾಡೋದನ್ನೆಲ್ಲ ತಪ್ಪಿಸ್ತದೆ. ಫ್ರೆಂಡ್ಸ್, ನಿಮಗೆ ಒಂದು ಕ್ವಶನ್ ಬರ್ಬೋದು, ಈ ಹೂವು ಎಲ್ಲ ಈ ಥರ ಬೆಳೆದಿದೆ ಮತ್ತು ಈ ಥರ ಎಲೆಗಳೆಲ್ಲ ಬಂದಿದೆ ಅಂಥೇಳಿ, ಬಟ್ ಇದಕ್ಕೆ ವಾಟರ್ ಸಪ್ಲೈ ಯಾವ ಥರ ಕೊಡ್ತಾರೆ ಅಂಥೇಳಿ ನಿಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರ್ಬೋದು. ಅದು ಯಾವ ಥರ ಕೊಡ್ತಾರೆ ಅಂತಂದರೆ, ಇಲ್ಲಿ ಭೂಮಿಯಿಂದ ಈ ಥರ ಕನೆಕ್ಷನ್ ಕೊಟ್ಟಿರ್ತಾರೆ. ಆಮೇಲೆ ಆ ಪೈಪು ಆ ಗಿಡಗಳು ಮಧ್ಯೆ ಹೋಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲೆಲ್ಲ ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ ಹೋಲ್ಸಿಂದ ನೀರು ಹೋಗುತ್ತೆ. ಅದಕ್ಕೋಸ್ಕರ ಅದು ಯಾವಾಗೂ ಅಂದರೆ ತ್ಯಾವ ಇರುತ್ತೆ ಅಲ್ಲಿ, ಅಂದರೆ ನೀರು ಯಾವಾಗೂ ಶೇಖರಣೆ ಆಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಆಗಿರುತ್ತೆ ಈ ಹೂವು ಎಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈ ಮದುವೆ ಶುಭ ಸಮಾರಂಭಗಳಿಗೆಲ್ಲ ಈ ಹೂವನ್ನೇ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಇಲ್ಲಿ ಈ ಗ್ರೀನ್ ಹೌಸಲ್ಲಿ 3 ಥರದ ಹೂವು ಬೆಳೆದಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಒಂಥರ ಹೂವು, ಇದು ರೆಡ್ ಕಲರ್ ಹೂವು. ನೆಕ್ಸ್ಟ್ ಹೂವು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಯಾವ ಥರ ಇದೆ ಅಂಥೇಳಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಇನ್ನೊಂದು ಥರದ್ದು ಗಿಡ, ಅಂದರೆ ಸೇಮ್ ಗಿಡ ಆದರೆ ವೈಟ್ ಕಲರ್ ಹೂವು ಬರೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಲೆಗಳ ಮೇಲೆ ಏನೋ ಚುಕ್ಕೆ ಇದೆ ಅಂಥೇಳಿ. ಬಟ್ ಇದು ಏನಂತಂದರೆ, ಈ ಹೂಗಳಿಗೆ ಎಲ್ಲ ಮದ್ದು ಹೊಡೆದಿದ್ದಾರೆ, ಹುಳ ಬೀಳಬಾರ್ದು ಅಂತ ಮದ್ದು ಹೊಡೆದಿದ್ದಾರೆ ನೋಡಿ ಫ್ರೆಂಡ್ಸ್. ಅದು ಈ ಥರ ಇರುತ್ತೆ, ವೈಟ್ ಹೂವು ಎಲ್ಲ ಈ ಥರ ಇರುತ್ತೆ. ನೋಡಿ ಹೂವು ಎಲ್ಲ ಬೆಳೆಯೋದಕ್ಕೆ ನೋಡಿ ಫ್ರೆಂಡ್ಸ್, ಮೇಲೆ ಎಲ್ಲ ಈ ಥರ ಎಲ್ಲ ಮಾಡಿರ್ತಾರೆ. ನೋಡಿ ಈ ಥರ ಒಳಗಡೆ ಬಿಸಿಲೇ ಬರೋಲ್ಲ ಫ್ರೆಂಡ್ಸ್, ಬಟ್ ತುಂಬಾ ಇದಾಗಿರುತ್ತೆ, ಅಂದರೆ ಸೆಕೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಬಟ್ ಇದು ಈ ಹೂವು ಬೆಳೆಯೋದ್ರಿಂದ ತುಂಬಾ ಲಾಭ ಇರುತ್ತೆ ಅವರಿಗೆಲ್ಲ. ಯಾಕಂದರೆ ಇದು ಈ ಎಕ್ಸ್ಪೋರ್ಟ್ ಎಲ್ಲ ಆಗುತ್ತೆ ಬೇರೆ ಕಂಟ್ರಿಗೆ ಮತ್ತು ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ ಇನ್ನೊಂದು ಥರದ್ದು ಹೂವು ತೋರಿಸ್ತೀನಿ ನಿಮಗೆ.
ನೋಡಿ ಒಂಥರ ಹೂವು ಫ್ರೆಂಡ್ಸ್. ಈಗ ಇದು ಯೆಲ್ಲೋ ಕಲರ್ ಹೂವು ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಗ್ರೀನ್ ಹೌಸ್ ಮಾಡಿದ್ರೆ ನಮಗೂ ಲಾಭ ಆಗುತ್ತೆ. ಅದು ತುಂಬಾ ಡಿಮ್ಯಾಂಡ್ ಇದೆ ಈ ಹೂಗಳಿಗೆಲ್ಲ. ಯಾರಿಗಾದರೂ ಆಸ್ತಿ ಇದ್ದು ಮತ್ತು ಓನ್ ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇದ್ದರೆ ಈ ಥರ ಎಲ್ಲ ಖರ್ಚು ಮಾಡಿ ಮಾಡ್ಬೋದು. ನೋಡಿ ಫ್ರೆಂಡ್ಸಲ್ಲಿ ಕೂಲಿ ಆಳುಗಳಿದ್ದಾರೆ, ಅವರು ಆಗಲೇ ತೋರಿಸ್ನಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ ಅಂದರೆ ನೀರು ಯಾವ ಥರ ಸಪ್ಲೈ ಆಗುತ್ತೆ ಅಂಥೇಳಿ. ನೋಡಿ ಈ ಥರ ಇಲ್ಲಿ ಮಾಡಿದ್ದಾರೆ. ಅದು ಪೈಪು ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಆ ಪೈಪಿಂದ ನೀರು ಹೋಗುತ್ತೆ. ಆ ಪೈಪ್ ಒಳಗಡೆ ಸಣ್ಣ ಸಣ್ಣ ಹೋಲ್ ಇರುತ್ತೆ. ಆ ಹೋಲಲ್ಲಿ ನೀರು ಬರೋದು ಅಲ್ಲಿ ಗಿಡದ ಹತ್ರ ಬೀಳುತ್ತೆ. ಆಗ ಅದಕ್ಕೋಸ್ಕರ ಯಾವಾಗ್ಲೂ ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಬಿಸಿಲು ಬರಲ್ಲ. ಬಿಸಿಲಿರೋದ್ರಿಂದ ಈ ಗಿಡದ ಹತ್ರ ಯಾವಾಗ್ಲೂ ತ್ಯಾಮ ಇರುತ್ತೆ, ಅಂದರೆ ನೀರಿರುತ್ತೆ. ನೀರಿರೋದ್ರಿಂದ ಇದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಕಾಸ್ಟ್ಲಿ ಹೂವು ಮತ್ತು ತುಂಬಾ ಡಿಮ್ಯಾಂಡ್ ಇರೋ ಹೂವು ಇದು. ಅದಕ್ಕೋಸ್ಕರ ಇದನ್ನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಯಾವುದೇ ಲಾಸ್ ಆಗಲ್ಲ. ಬಟ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಕೂಲಿ ಆಳುಗಳನ್ನಿಡಬೇಕು. ಕೂಲಿ ಆಳುಗಳನ್ನಿಟ್ಟರೆ ಚೆನ್ನಾಗಿ ಬೆಳೆ ತೆಗಿಬೋದು. ಒಳ್ಳೆ ಪ್ರಾಫಿಟ್ ಇದೆ. ನಮ್ಮೂರಲ್ಲಿ ಒಂದು 7-8 ಗ್ರೀನ್ ಹೌಸ್ ಇದೆ. ಎಲ್ಲ ಗ್ರೀನ್ ಹೌಸಲ್ಲೂ ಇದೇ ಥರ ಹೂವು ಬೆಳೀತಾರೆ, ತರಕಾರಿ ಬೆಳೀತಾರೆ. ಮತ್ತು ಫ್ರೆಂಡ್ಸ್, ಅಷ್ಟು 35 to 80 ಲ್ಯಾಕ್ಸ್ ಖರ್ಚು ಮಾಡಿ ಈ ಥರ ಬೆಳೆ ಬೆಳೆಯೋದ್ರಿಂದ ನಮಗೇನು ಲಾಭ, ಮತ್ತು ಯಾವ ಥರ ಅಷ್ಟೆಲ್ಲ ಖರ್ಚು ಮಾಡಿ ಮಾಡೋದ್ರಿಂದ ಬೆಳೆಗೆ ಯಾವ ಥರ ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಾಲ್ ಸೈಡಲ್ಲಿ ಈ ಥರ ಸೊಳ್ಳೆ ಪರ್ದ ಥರ ಹಾಕಿದ್ದಾರೆ. ಅದು ಯಾಕೆ ಆ ಥರ ಆಗಿದ್ದಾರೆ ಅಂತಂದರೆ, ಔಟ್ಸೈಡ್ ಕೀಟನಾಶಕಗಳು ಬಂದು ಬೆಳೆನ ಹಾಳು ಮಾಡಬಾರ್ದು ಅಂಥೇಳಿ ಆ ಥರ ಹಾಕ್ಸಿದ್ದಾರೆ. ಅದು ಕೀಟನಾಶಕಗಳು ಬಂದು ಈ ಎಲೆ ಮತ್ತು ಈ ಹೂವುಗಳನ್ನೆಲ್ಲ ತಿಂದು ಹಾಳು ಮಾಡುತ್ತೆ, ಬೆಳೆನ ನಾಶ ಮಾಡುತ್ತೆ ಅಂಥೇಳಿ ಆ ಥರ ಹಾಕಿದ್ದಾರೆ. ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು, ಮೇಲ್ಗಡೆ ಯಾಕೆ ಈ ಥರ ಹಾಕ್ಸಿದ್ದಾರೆ ಅಂತಂದರೆ, ಹೆಚ್ಚುವರಿ ಬಿಸಿಲು ಮತ್ತು ಹೆಚ್ಚುವರಿ ಮಳೆ ಬರೋದ್ರಿಂದ ಬೆಳೆಗೆ ಹಾನಿ ಆಗುತ್ತೆ ಅಂಥೇಳಿ ಅದನ್ನು ತಡೆಯೋದಕ್ಕೋಸ್ಕರ ಆ ಥರ ಹಾಕ್ಸಿದ್ದಾರೆ ಫ್ರೆಂಡ್ಸ್. ಈ ಥರ ಹಾಕ್ಸಿ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಇದೆ. ಯಾಕಂತಂದರೆ ನೋಡಿ, ಈ ಥರ ಮಾಡೋದ್ರಿಂದ ಜಾಸ್ತಿ ಮಳೆನೂ ಬರಲ್ಲ, ಬಿಸಿಲು ಬರಲ್ಲ, ಮತ್ತು ಔಟ್ಸೈಡಿಂದ ಕೀಟನಾಶಕಗಳು ಬರಲ್ಲ ಅಂತಂದಾಗ ಈ ಬೆಳೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಚೆನ್ನಾಗಿ ಬೆಳೆದಾಗ ರೈತನಿಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಯಾಕೆ ಅಂತಂದರೆ ಬೆಳೆ ನಾಶ ಆಗಲ್ಲ, ಯಾವಾಗಲೂ ಕಂಟ್ರೋಲ್ ಕಂಡೀಷನ್ಸಲ್ಲಿ ಒಂದೇ ಥರ ಇರುತ್ತೆ. ಮತ್ತು ಯಾವಾಗಲೂ ನೀವೆಲ್ಲ ಈ ಪೈಪ್ಸ್ ಎಲ್ಲ ಬರುತ್ತಲ್ಲ, ಈ ಸೆಂಟ್ರಲ್ಲಿ ಈ ಪೈಪ್ಸ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಆ ಪೈಪ್ಸಲ್ಲಿ ಯಾವಾಗೂ ನೀರೆಲ್ಲ ಬರುತ್ತಲ್ಲ, ನೀರು ಬರೋದ್ರಿಂದ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಇದು ಬರೋದ್ರಿಂದ ಈ ಥರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಮಾರ್ಕೆಟಲ್ಲಿ ತುಂಬಾ ಹೈ ಕ್ವಾಲಿಟಿ ಹೂವಾಗಿರುತ್ತೆ. ಯಾಕಂತಂದರೆ ಇದು ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ ಮತ್ತು ನೋಡೋದಕ್ಕೂ ತುಂಬಾ ಅಟ್ರಾಕ್ಟಿವ್ ಫ್ಲವರ್ಸ್ ಆಗಿರುತ್ತೆ. ಇದು ಡೆಕೋರೇಷನ್ಗೆ ಮತ್ತು ಮದುವೆ ಶುಭ ಸಮಾರಂಭಗಳಿಗೆಲ್ಲ ಇದೇ ಥರ ಹೂವು ಯೂಸ್ ಮಾಡ್ತಾರೆ. ಈ ಹೂವು ಯೂಸ್ ಮಾಡೋದ್ರಿಂದ ಮದುವೆಯಲ್ಲಿ ಶುಭ ಸಮಾರಂಭಗಳೆಲ್ಲ ತುಂಬಾ ಕಳೆಯಿಂದ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬರೋ ಜನಗಳಿಗೆಲ್ಲ ಮದುವೆ ಸಮಾರಂಭಗಳಿದ್ದಾಗ ಇದೇ ಎದ್ದು ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಫ್ಲವರ್ಸ್ನೆಲ್ಲ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಗ್ರೀನ್ ಹೌಸಲ್ಲಿ ಮತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾರೆ. ಟೊಮೊಟೊ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಏನು ಅಂತಂತಂದರೆ, ಈ ರೈತನಿಗೆ ಈ ಟೊಮೊಟೊಗಳು ಬೆಳೆಯೋ ಟೈಮಲ್ಲಿ ಹುಳುಕೆಲ್ಲ ಇಡುತ್ತೆ. ಹುಳೆಲ್ಲ ಬಂದು ಅದನ್ನೆಲ್ಲ ಕೀಟನಾಶಕಗಳನ್ನೆಲ್ಲ ಹಾಳು ಮಾಡುತ್ತೆ. ಅದಕ್ಕೋಸ್ಕರ
ಈ ಗ್ರೀನ್ ಹೌಸಲ್ಲಿ ಬೆಳೆಯೋದ್ರಿಂದ ಔಟ್ಸೈಡು ಕೀಟನಾಶಕಗಳು ಬರಲ್ಲ, ಮತ್ತು ಯಾವಾಗಲೂ ಒಂದೇ ಥರ ಟೆಂಪ್ರೇಚರ್ ಇರುತ್ತೆ, ಮತ್ತು ಕಂಟ್ರೋಲ್ಡ್ ಕಂಡೀಷನ್ ಆಗಿರೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗಿ ಬರುತ್ತೆ. ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಗ ಅದನ್ನು ಮಾರ್ಕೆಟಲ್ಲಿ ಹಾಕೋದ್ರಿಂದ ನಮಗೆ ಇಲ್ಲಿ ನಾರ್ಮಲ್ ಮಾರ್ಕೆಟಲ್ಲಿ ಒಂದು ನಾರ್ಮಲ್ ಟೆಂಪ್ರೇಚರಲ್ಲಿ ಬೆಳೆದಿರೋ ಟೊಮೊಟೊ ಏನೇ ಆಗಲಿ, ತರಕಾರಿ ಮತ್ತು ಹೂವು ಆಗಲಿ, ಅದು 50 ರೂಪಾಯಿ ಇದ್ದರೆ ಅದು ಬೇರೆ ಕಡೆ ಅಂದರೆ ಈ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಅಲ್ಲೆಲ್ಲ 1 kgಗೆ 150 ರೂಪಾಯಿ ಆ ಥರ ಸಿಗುತ್ತೆ. ಯಾಕಂದರೆ ಈಗ ಇರೋ ಜನ್ರೇಷನಲ್ಲಿ ಜನಗಳೆಲ್ಲ ಇದು ನೋಡೋದೆಲ್ಲ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಮಾಡ್ತಾರೆ. ಕಸ್ಟಮರ್ಸ್ ಬಂದು ಪರ್ಚೇಸ್ ಮಾಡೋದ್ರಿಂದ ರೈತನಿಗೆ ಲಾಭ ಜಾಸ್ತಿಯಾಗಿ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ, ಮತ್ತು ಇನ್ನೂ ಪ್ರೋತ್ಸಾಹ ಉಂಟಾಗಿ ಇನ್ನೂ ಬೇರೆ ಬೇರೆ ಥರದ ಗಿಡಗಳನ್ನೆಲ್ಲ ಬೆಳೀತಾರೆ. ಮತ್ತು ಲಾಭ ಬರೋದ್ರಿಂದ ಅವರು ಎಷ್ಟೇ ರಿಸ್ಕ್ ಆಗಲಿ ಇನ್ನೂ ಜಾಸ್ತಿ ಮಾಡೋಣ ಅಂಥೇಳಿ ಇನ್ನೂ ಚೆನ್ನಾಗಿ ಬೆಳೆ ಬೆಳೀತಾರೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ಫ್ರೆಂಡ್ಸ್, ನಮ್ಮೂರ ಹತ್ರ ಒಬ್ಬ ರೈತ ಗ್ರೀನ್ ಹೌಸ್ ಹಾಕಿ ಗ್ರೀನ್ ಹೌಸಲ್ಲಿ 1 ಎಕರೆನಲ್ಲಿ 3 ಥರ ಬೆಳೆನ ಬೆಳೆದಿದ್ದಾರೆ. ಆ ಬೆಳೆನಲ್ಲಿ ಒಂದು ರೆಡ್ ಕಲರ್ ಹೂವು ಹಾಕಿದ್ದಾರೆ, ಮತ್ತು ಇನ್ನೊಂದು ಕಲರ್ ಯೆಲ್ಲೋ ಕಲರ್ ಹಾಕಿದ್ದಾರೆ, ಮತ್ತು ಇನ್ನೊಂದು ಕಲರ್ ಇಲ್ಲಿ ವೈಟ್ ಕಲರ್ ಹಾಕಿದ್ದಾರೆ. ಫ್ರೆಂಡ್ಸ್, ಈ ಥರ ವರ್ಗವಾಗಿ ಬೆಳೆದಿದ್ದಾರೆ. ಸೊ ಇದು ತುಂಬಾ ಫ್ರೆಂಡ್ಸ್, ಈಗ ಇಲ್ಲಿ ಗ್ರೀನ್ ಹೌಸ್ ಹಾಕಿದಾರಲ್ಲ, ಇಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಅವರು ಯಾವ ಥರ ಮೇಂಟೈನ್ ಮಾಡ್ತಾರೆ ಮತ್ತು ಯಾವ ಥರ ಇಲ್ಲೆಲ್ಲ ನೋಡ್ಕೊತಾರೆ, ಮತ್ತು ಓನರ್ ಯಾವ ಥರ ಅವ್ರ ಕೇರ್ ತಗೊಳ್ತಾರೆ, ಮತ್ತು ಅವ್ರಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಅವ್ರಿಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಸ್ಯಾಟಿಸ್ಫೈ ಆಗಿದೆಯಾ ಇಲ್ಲ ಅಂಥೇಳಿ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಫ್ರೆಂಡ್ಸ್, ಅವ್ರು ಏನು ಹೇಳ್ತಾರೆ ಅಂಥೇಳಿ. ಫ್ರೆಂಡ್ಸ್, ಇದು ಅವರು ಹಿಂದಿನಲ್ಲಿ ಮಾತಾಡ್ತಾರೆ. एक साल से इधर में 1 साल से काम कर दिया, क्या भी प्रॉब्लम नहीं। 27 कास्ट डालता है ओनर, मैच नली का उन्नक नली में, क्या भी प्रॉब्लम नहीं। सभी मेंटेनेंस मैं कर लेता है ओनर, इधर में क्या भी नहीं आता, हम सभी देख लेता है। टाइम से फुला कटिंग करना, दवा मारना, सभी रिजिमेंट करता है, क्या भी प्रॉब्लम होता नहीं है। इधर को 10 साल को कलसा मारेगा, नाड़े को फुला कटिंग करेगा बेड़कों को डालना बाकेट में, अभी दवा मारना है। कितना आदमी काम करेगा इधर? इधर में 5 जाना, 5 ಜನ ಕೆಲಸ ಮಾಡ್ತೀರಾ? हाँ 5 जने कलसा मारतिया। ओके, तुम्हारा क्या ऊರು? काशी का। काशी का किधर से? काशी का आया? हाँ काशी का, उत्तर प्रदेश, जिला चंदौली। भैया, इधर अच्छा से मेंटेन किया, कैसे मेंटेन करेगा, क्या क्या डालेगा इसका फ्लावर का, एक्सप्लेन करो भाई। सभी टाइम से गोबरा डालना, उसके बाद जो है कि स्प्रे करना, पानी सबर करना, सभी टाइम से करना। 2 रोज को 3 रोज को सबर डालना है पानी फूला को, 3 रोज को फिर बाद में इसको स्प्रे डालना टाइम को। उसके बाद जो है कि पत्ते सूख गया उसको निकालना, 2 रोज के बाद फिर उसके बाद जो फुला कटिंग करना, पैकिंग करना, समय को गाड़ी वालों को टम्पा में समय को डालना। कितना दिन का कट करेगा? 2 रोज का। 2 रोज का एक डेली कट करेगा? हाँ 2 रोज का डेली कट करेगा। हाँ। अभी अच्छा वाला चेन्नई में गोबरा लेके आ गया, नूर बक्सो, नूर गोनी का। अभी वो नाड़े को उसको गोबरा डालेगा सेंटर का। ओनर क्या भी नहीं बात करता, अम्मी सभी मेंटेनेंस करता, प्रॉब्लम नहीं है। ओनर डाल दिया, बोल दिया अच्छा ओनर है। हाँ, वो बोल दिया फार्म तुम्हारा, मैं इधर का क्या भी नहीं,
तुम इधर में पास में सभी देख लेना क्या भी प्रॉब्लम है। बोला ओके सर, क्या भी प्रॉब्लम नहीं। तो मन 2 वर्ष को बाद में इधर आएगा तो क्या भी प्रॉब्लम नहीं, मैं देख लेता है टाइम को। हाँ, सभी मेरे बच्चे रहता है, 4-5 आदमी है। एक दिन का कितना दे देगा सैलरी? एक दिन का देता है सभी 600। 600 एक आदमी का। राइस देता है, सभी आइटम डालता है, गाड़ी भी डालता है। किधर से लेके आएगा इसका रेशन किशन किधर से लेके आएगा? और रूम अपना ओनर डालता है। अपना ओनर लेके आएगा? अपना ओनर लेकर आएगा सभी आइटम। ओके, पूरा अच्छा काम करेगा इधर? हाँ अच्छा, 10 साल काम करेगा, प्रॉब्लम नहीं। प्रॉब्लम नहीं। हाँ एडवांस, ओनर है। अच्छा ओनर हो। एडवांस डालता 1 लाख रुपए डाल दिया, क्या भी प्रॉब्लम नहीं। हाँ 1 लाख नहीं अभी होना, अभी भी डालता रहता है। मंथ को मोहत सौरा मंथ को डालते रहता है। राइस की डालता है, सभी बाइक के बच्चे को स्कूल में डाल दिया है, बच्चे भी एडमिशन कर दिया, सभी स्कूल को जाता है, क्या भी प्रॉब्लम नहीं। तभी अच्छे से। ओके। मेरा नाम मनोज कुमार है। हम्म, मेरा नाम मनोज कुमार है। ओके। किधर तुम्हारा गांव इधर है ना? तुम रूम दे दिया तुम्हारा ओनर? हाँ रूम दे दिया, सभी डाल दिया है। हाँ, रूम भी है, सभी पानी रेडी, गीनी पानी गिनी सभी आइटम डाल दिया है। आएगा अच्छा से? गाड़ी भी डाल दिया है, एक पर्सनल हाँ हाँ हाँ। पर्सनल गाड़ी भी है, अच्छी गाड़ी। इधर जन जगड़ गिगड़ नहीं करेगा? नहीं क्या भी नहीं, उधर में सभी कैमरा डाल दिया है, कौन भी इधर में नहीं आतेगा, क्या भी प्रॉब्लम होता तुरंत ओनर बात करता, क्या भी प्रॉब्लम नहीं, कैमरा भी डाल दिया है सभी। प्रॉब्लम आएगा तो तुम्हारा ओनर अच्छे से रेस्पॉन्स करेगा ना? हाँ अच्छे से करेगा, क्या भी नहीं करेगा। कितना आदमी पूरा काम करेगा इधर? 5 जाने। 5 मेंबर्स। 5 जाने। ओके ओके। इधर से अभी ग्रीन हाउस में काम करेगा ना? हाँ इधर में पूरा लाभ आएगा ना इसका? हाँ लाभ आएगा अच्छे से, मैं मेंटेनेंस कर देता है ना अच्छे से। वो बोल दिया ओनर सुपर मनोज, क्या भी प्रॉब्लम नहीं, तुम अच्छा वाला सभी देख लेता है। वो बोल दिया मैं इधर को नहीं रहता है, तुम अच्छा वाला, 1 साल से काम कर दिया इधर में ना। तुम अच्छा काम करेगा, तुम्हारा ओनर है अच्छा है, बहुत सुपर है ओनर, क्या भी प्रॉब्लम नहीं। हम देख लेता है इधर में अच्छे ढंग से। क्या भैया ये फ्लावर किधर जाता? ओ उधर में चेन्नई में जाएगा, आंध्रा में जाएगा, तमिलनाडु में जाएगा, कर्नाटक में जाता है, किधर को मदबे आ गया सभी डालता रहता है इधर उधर का। ओके ओके। मदबे वाला है, एक्सपोर्ट करेगा। एक्सपोर्ट करेगा। केरला को भी जाएगा, केरला के जाएगा पूरा। टेंपल का मैरिज का अभी तो टेंपल वाला को 6 पैकेट डाल दिया सर इधर में अनिकल में, और पूजा मार दिया नहीं टेंपल वाला। हाँ वैकुंठ एकादशी का इधर से, हाँ इधर से लेके जाए ना। सभी टेंपल वाला के डालते रहता है डेली, कौन आता है उसको डालते रहता है, प्रॉब्लम नहीं। अभी दवा मारना थोड़ा हमको अर्जेंट है। ಓಕೆ ಓಕೆ ಥ್ಯಾಂಕ್ ಯು ಬೈ. ಫ್ರೆಂಡ್ಸ್, ಈಗ ಅವರು ಹಿಂದಿನಲ್ಲಿ ಮಾತಾಡಿದ್ರಲ್ಲ ಫ್ರೆಂಡ್ಸ್, ಅವರು ಏನು ಹೇಳಿದ್ದು ಅಂತಂದರೆ ಅವ್ರ ಹೆಸರು ಮನೋಜ್ ಅಂತೇಳಿ ಅಂತೆ. ಅವರು ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಅವರು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ, ಮತ್ತು ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಅಂತೆ. ಅವ್ರ ಓನರ್ ತುಂಬಾ ಒಳ್ಳೆಯರಂತೆ, ಮತ್ತು ಅವ್ರು ಕೆಲಸ ಮಾಡೋದ್ರಿಂದ ಅವ್ರಿಗೆ ಆಗಾಗ ಅಮೌಂಟ್ ಹಾಕ್ತಾರಂತೆ, ಮತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊತಾರಂತೆ. ಅವರೇ ರೇಷನ್ನು ಮತ್ತು ಓಡಾಡೋದಕ್ಕೆಲ್ಲ ಒಂದು ಬೈಕು ಎಲ್ಲ ಚೆನ್ನಾಗಿ ನೋಡ್ಕೊಂಡು, ಮತ್ತು ಈ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರಿ ನಾವು. ಅವರೆಲ್ಲ ಹೇಳಿದ್ರು ಕೇರಳ ಮತ್ತು ಆಂಧ್ರ ಮತ್ತು ಕರ್ನಾಟಕ ಟೆಂಪಲ್ಸ್ಗೆಲ್ಲ ಹೋಗುತ್ತೆ ಅಂತ ಹೇಳಿದ್ರು. ಈ ಥರ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ, ಮತ್ತು 5 ಜನ ಇದ್ದಾರೆ ಅಂತೆ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ, ಆ ಥರ ಹೇಳಿದ್ರು ಫ್ರೆಂಡ್ಸ್. ಬಟ್ ಈ ಥರ ಒಬ್ಬ ಓನರು ಅವ್ರಿಗೆ ಸಿಕ್ಕಿರೋದು ಅವ್ರಿಗೆ ಅದೃಷ್ಟ. ಯಾಕೆಂದರೆ ನೀವು ನೋಡಿರ್ಬೋದು ಹಳ್ಳಿಗಳ ಕಡೆ ಮತ್ತು ಸಿಟಿ ಕಡೆ ಎಲ್ಲ ಓನರ್ಸು ಈ ಕೂಲಿ
ಆಳು ಕೂಲಿ ಆಳು ಹತ್ರ ಅವ್ರ ಹತ್ರ ಯಾವ ಥರ ಮಾತಾಡ್ತಾರೆ ಅಂದರೆ ಒಂಥರ ವಲ್ಗರಾಗಿ ಮಾತಾಡ್ತಾರೆ ಮತ್ತು ಸ್ಟ್ರಿಕ್ಟಾಗಿ ಮಾತಾಡ್ತಾರೆ. ಆಗಿರೋದ್ರಿಂದ ಇವ್ರಿಗೆ ಒಳ್ಳೆ ಓನರ್ ಸಿಕ್ಕಿದ್ದಾರೆ ಮತ್ತು ಅವ್ರಿಗೆ ಒಳ್ಳೆ ಕೆಲಸಗಾರ ಸಿಕ್ಕಿದ್ದಾರೆ ಫ್ರೆಂಡ್ಸ್. ಬಟ್ಟು ಇವರು ಬಾಂಧವ್ಯ ಇದೇ ಥರ ಇರಲಿ, ಚೆನ್ನಾಗಿರಲಿ. ಅವ್ರು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ 10 ವರ್ಷ ಇದ್ದು 15-20 ವರ್ಷ ಇದ್ದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಲಿ. ಮತ್ತು ಇಲ್ಲೆಲ್ಲ ಈ ಥರ ಕೆಲಸ ಮಾಡೋದು ಗೂಗಲ್ ಫುಲ್ ಸ್ಯಾಟಿಸ್ಫೈ ಇದೆ ಅಂತೆ. इसमें डालेगा। ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಅವ್ರಿಗೆ नाम लिखो। ಕರ್ನಾಟಕದಿಂದ ನಮ್ಮೆಲ್ಲರ ಅಂದರೆ ನಿಮ್ಮ ಆಶೀರ್ವಾದ ಎಲ್ಲ ಅವ್ರ ಮೇಲೆ ಇರಲಿ, ಅವರಿಗೆ ಅವ್ರ ಫ್ಯಾಮಿಲಿ ಮೇಲೆ ಎಲ್ಲ ಇರಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. अभी क्या काम करेगा? अभी दवा जा रहा है मारने, स्प्रे करो। ಇಲ್ಲಿ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೂವಿನ ತೋಟಕ್ಕೆ ಅಂದರೆ ಗ್ರೀನ್ ಹೌಸಲ್ಲಿ ಹೂಗೆ ಯಾವ ಥರ ಮದ್ದೊಡಿತಾರೆ ಅಂತೇಳಿ ನೋಡಿ. ಅವರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಮದ್ದು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. कितना दिन का एक टाइम करेगा भाई? ಹಾಂ, 3 ದಿನಕ್ಕೊಂದ್ಸಲಿ ಈ ಥರ ಇದು ಮದ್ದು ಹಾಕ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಥರ ಮೇಂಟೈನ್ ಮಾಡೋದ್ರಿಂದನೇ ಫ್ರೆಂಡ್ಸ್ ಇಲ್ಲಿ ಗ್ರೀನ್ ಹೌಸಲ್ಲಿ ಹೂವು ತುಂಬಾ ಚೆನ್ನಾಗಿ ಬಂದಿರೋದು. ಅದಕ್ಕೋಸ್ಕರ ಈ ಥರ ಕೆಲಸ ಮಾಡ್ತಾರೆ ಅಂತಲೇ ಫ್ರೆಂಡ್ಸ್ ಇವರು ಓನರು ಇವ್ರನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಅಮೌಂಟ್ ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ 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 ಎಷ್ಟು ಬೇಗ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಇಂಥ ಕೆಲಸಗಾರರು ಬೇಕು ಫ್ರೆಂಡ್ಸ್, ಇಂಥ ಕೆಲಸಗಾರರು ಬೇಕು ಫ್ರೆಂಡ್ಸ್ ನಮ್ಮೂರಿಗೆ. ಈ ಥರ ಕೆಲಸಗಾರರಿದ್ದರೆ ಯಾವ ಓನರ್ ಉದ್ಧಾರಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲರೂ ಉದ್ಧಾರಕ್ಕಾಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಕಡೆ ಬರ್ತಾರೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಮದ್ದು ಹೊಡ್ಕೊಂಡು ಬರ್ತಾರೆ ಅಂತೇಳಿ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಹೂಗೆ ಕೀಟನಾಶಕಗಳು ಹೋಗಲಿ ಅಂತೇಳಿ ಮದ್ದು ಸಿಂಪಡಣೆ ಮಾಡ್ತಾರೆ. ನೋಡಿ ಇವರು ಮಾಡ್ತಾಯಿದ್ದಾರೆ. ವಾವ್ ಫ್ರೆಂಡ್ಸ್, ಡಿಫ್ರೆಂಟಾಗಿ ಮದ್ದೊಡಿತವ್ರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಗ್ರೀನ್ ಹೌಸ್ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.
ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.